ನಮ ಶಿವಾಯ. ನಾನು ವಿಜಯವಾಡಗೆ ಬಂದು ಯಾವ ಥರ ಗೆದ್ದೆ, ನೀ ಯಾರು ಅಂತ ಹುಡುಕೋದ್ರಲ್ಲಿ ಮನಸ್ಸೆಂಬ ಅಶ್ವಮೇಧ ಯಾಗವನ್ನಿಟ್ಟು ದೇಹ ಎಂಬ ದಂಡಯಾತ್ರೆಯಲ್ಲಿ ಯಾವ ಥರ ಗೆದ್ದೆ, ಅವ್ರು ನೀ ಯಾರು ಅಂತ ನಾನು ಕೇಳಿದ್ದಕ್ಕೆ ಅವ್ರಿಗೆ ಏನಂತ ಉತ್ತರ ಕೊಟ್ಟರು, ಯಾವ ಥರ ನಮ್ಮನ್ನು ಗೆಲ್ಲಿಸಿದ್ರು ಅಂತ ನಿಮಗೆ ಹೇಳ್ಬೇಕಲ್ವಾ. ನೋಡ್ರಿ, ವಿಜಯವಾಡಗೆ ಬಂದೆ ಕನಕದುರ್ಗಮ್ಮನ ದರ್ಶನ ಮಾಡೋಕ್ಕೆ. ಓಕೆನಾ. ಫಸ್ಟು ನದಿನಲ್ಲಿ ಸ್ನಾನ ಮಾಡಿದೆ, ಅಲ್ಲೂ ಒಳ್ಳೆ ದರ್ಶನ ಆಯಿತು. ಸಂಜೆ ಪೂಜೆ ನೋಡಿದೆ, ಗಂಗೆ ಪೂಜೆ ನೋಡಿಕೊಂಡು ಕನಕದುರ್ಗಗೆ ಹೋದೆ. ಕನಕದುರ್ಗದಲ್ಲಿ 12 ನಿಮಿಷ ನಾನು ದೇವ್ರ ದರ್ಶನ ಮಾಡಿದೆ. ಆಯಿತಾ. ಯಾವ ದೇವಸ್ಥಾನದಲ್ಲೂ 12 ನಿಮಿಷ ನಾನು ಬಿಡೋಲ್ಲ, ಅದೇ ನನಗೆ ಆ ಚಾನ್ಸ್ ಸಿಕ್ಕಿದೆ. ಆಯಿತಾ. ತಿರ್ಗಾ ಬಂದೆ. ಆಯಿತಾ. ತಿರ್ಗಾ ಮೆಟ್ಲು ಪೂಜೆ ಮಾಡಿದೆ. ಮೆಟ್ಲು ಪೂಜೆ ಮಾಡಬೇಕಾದ್ರೆ ಭಾನುವಾರ ಮೆಟ್ಲು ಪೂಜೆ ಮಾಡಬೇಕಾದ್ರೆ ಏನಾಯಿತು ಗೊತ್ತಾ, ಕರ್ಪೂರ ತೊಗೊಂಡೆ 50 ಗ್ರಾಮ್, 2 ಪಟ್ನ ಕರ್ಪೂರ ತೊಗೊಂಡೆ. 2 ಹಚ್ಬೇಕಾದ್ರೆ 2 ಕರ್ಪೂರ 3 ಕರ್ಪೂರ ಏನೋ ಬಿದ್ದೋಗಿರುತ್ತೆ ಅಷ್ಟೇ. ಓಕೆನಾ. ವೇಸ್ಟ್ ಆಗಿರುತ್ತೆ. ಕರೆಕ್ಟಾಗಿ ಮೆಟ್ಲು ಎಕ್ಕಿ ಸಿಂಹಕ್ಕೆ ಲಾಸ್ಟು ಒಂದು ಮೆಟ್ಲು ಎಕ್ಕಿ ಸಿಂಹ ಇದೆ ಲಾಸ್ಟಲ್ಲಿ ದ್ವಾರದಲ್ಲಿ 2 ಸಿಂಹ ಇರುತ್ತಲ್ವ, ಆ ಸಿಂಹ ಗಂಟ ಒಂದೇ ಒಂದು ಕರ್ಪೂರ ಮಿಕ್ಕಿಲ್ಲ. ಕರೆಕ್ಟಾಗಿ ಅಲ್ಲಿಗೆ ಹೆಂಗೆ ಆಗೋಗುತ್ತೆ ಅನ್ನೋದು ನಂದು. ಅಂದರೆ ಅಲ್ಲಿ ಗೆದ್ದೆ ನಾನು. ಬೆಂಕಿಪಟ್ಟಣ ಖಾಲಿ ಆಗ್ತಾ ಬಂತು. ಏನು ಹಚ್ಚೋಕ್ಕಾಗಲ್ಲ, ಕರ್ಪೂರ ಇರಲ್ಲ. ತಿರ್ಗಾ ಯಾರು ಕೆಳಗಡೆ ಹೋಗಿ ತರೋರು, ಹೆಂಗೆ ಇದು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಗೆಲ್ತೀನೋ ಇಲ್ವೋ ಅಂತ ಕನ್ಫ್ಯೂಷನಲ್ಲಿದ್ದೆ. ಅವ್ರು ಗೆಲ್ಲಿಸಿದ್ರು. ಆಯಿತಾ. ಪಡಿ ಪೂಜೆ ಮಾಡಬೇಕಾದ್ರೆ ಗೆದ್ದೆ. ನೆಕ್ಸ್ಟು ಅವತ್ತಿನ ಸಂಜೆ ಅಂದೇ ಒಂದು 7-7:30 ಅನ್ನದಾನ ಮಾಡ್ತಾಯಿದ್ರು. ನಿಮಗೆ ವೀಡಿಯೋ ಹಾಕಿದ್ದೀನಲ್ವ, ಅಲ್ಲಿ ಅನ್ನದಾನ ಮಾಡಬೇಕಾದ್ರೆ ಖಾಲಿ ಆಯಿತು, ಊಟ ಖಾಲಿ ಆಯಿತು. ಇರಲಿ, ಪರವಾಗಿಲ್ಲ. ಅಲ್ಲಿ ನಾನು ಒಬ್ಬರ ಹತ್ರ ಡಿಸ್ಕಷನ್ ಮಾಡಿದೆ. 9 ಗಂಟೆ ಅನ್ನದಾನ ಮಾಡ್ತಾರಲ್ವ, ಏನು ಇಷ್ಟು ಬೇಗ ಮುಗಿಸಾಕಿದ್ದಾರೆ ಅಂದಾಗ ಅವ್ರು ಮಾತಾಡ್ತಾ, ಇಲ್ಲ ಕುಂಭಾಭಿಷೇಕ ಇರೋದ್ರಿಂದ ಬೇಗ ಮುಗಿಸಾಕ್ತಾರೆ ಅಂದರು. ಅಲ್ಲಿಂದ ನನಗೆ ಮೇಲೆ ಕರ್ಕೊಂಡೋಗಿ 4ನೇ ಫ್ಲೋರಲ್ಲಿ, ಓಕೆನಾ, ಅಧಿಕಾರಿಗೆ ಕುತ್ಕೊಂಡು ತಿನ್ನೋ ಅಂದರೆ ಅವ್ರು ಕರ್ಕೊಂಡೋಗಿ ಪೊಲೀಸವ್ರು ನನಗೆ ಊಟ ಕೊಡಿಸಿದ್ರು. ಅಲ್ಲೊಂದು ಸಾರಿ ಗೆದ್ನ. ತಿರ್ಗಾ ನೆನ್ನೆ ಬರಬೇಕಾದ್ರೆ ದುಡ್ಡು ಇಲ್ದಿರೋ ದೇವ್ರು ನೋಡ್ಬೇಕಂದೆ 500 ರೂಪಾಯಿ ದರ್ಶನ ಲೈನಲ್ಲಿ ಹೋದೆ. 300 ರೂಪಾಯಿ ದರ್ಶನ ಮಾಡಿಸಿದ್ರು. ದುಡ್ಡು ಕೊಟ್ಟಿಲ್ಲ. ನಾನು ದೇವ್ರನ್ನ ಹತ್ರದಿಂದ ನೋಡಿದೆ. ನಾನು ಫಸ್ಟ್ನೇ ದಿನ ಯಾವ ಥರ ದರ್ಶನ ಮಾಡಿದ್ನೋ ಅದೇ ಥರ ದರ್ಶನನೇ ಮಾಡಿದೆ. ಅದೇ ಹೇಳೋದು, ಎಲ್ಲೇ ಹೋದರೂ ನಮಗೆ ಏನಾನ ಒಂದು ಸೂಚನೆ ಕೊಡ್ತಾರೆ ಗೆಲ್ತೀಯ ಅನ್ನೋದು. ಅವರು ನೀ ಯಾರು ಅಂತ ನಾನು ಕೇಳಿದೆ. ಆಮೇಲೆ ಫಸ್ಟ್ನೇ ದಿನ ದರ್ಶನ ಮಾಡಿ ಈಚೆ ಬರಬೇಕಾದ್ರೆ ಬ್ಲಡ್ ಮೂನ್ ನೋಡಿದೆ. ಅಂದರೆ ಆವತ್ತು ಚಂದ್ರಗ್ರಹಣ ದಿನ ಬ್ಲಡ್ ಮೂನ್ ಇತ್ತು. ನನಗೆ ಮಾರನೇ ದಿನ ಕಾಣಿಸ್ತು. ದೇವ್ರ ದರ್ಶನ ಮಾಡಿಕೊಂಡು ಈಚೆಗೆ ಬರ್ತಾಯಿದ್ದೆ, ದ್ವಾರಬಾಗ್ಲಿ ನನಗೆ ಬ್ಲಡ್ ಮೂನ್ ಕಾಣಿಸ್ತು. ಓಕೆನಾ. ಚಂದ್ರನ ದರ್ಶನವೂ ಆಯಿತು, ಅಮ್ಮವ್ರ ದರ್ಶನವೂ ಆಯಿತು. ಅದೇ ಹೇಳೋದು, ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಮರುದಿನ, ಗೆದ್ದು ತೋರಿಸುವ ದಿನ. ನೀ ಯಾರು ಅಂತ ಹುಡುಕೋ ಜಾಗದಲ್ಲಿ ಮನಸ್ಸೆಂಬ ಅಶ್ವಮೇಧ ಯಾಗವನ್ನು ಬಿಟ್ಟು ದೇಹ ಎಂಬ ದಂಡಯಾತ್ರೆಯಲ್ಲಿ ನೀ ಯಾರು ಅಂತ ಅವ್ರು ನನಗೆ ಪ್ರೀತಿ ಕೊಟ್ಟರು, ನಾನು ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.